ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದಿನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಡ್ಡಕ್ಕಿ ನೋಡ್ರಿ. ರನ್ನಿಂಗ್ ಸಕ್ಸಸ್ಫುಲಿ ಸದ್ಯಕ್ಕ ಸ್ಯಾಂಡಲ್ವುಡ್, ಬಾಲಿವುಡ್, ಟಾಲಿವುಡ್, ಕಾಲಿವುಡ್ ಎಲ್ಲಾ ಸಿನಿಮಾಗಳು ಮೂಲ್ಯಾಗ ಸೇರಿರೋ ಟೈಮ್ನಾಗ ನಮ್ಮ ಕರ್ನಾಟಕದಾಗ ಭರ್ಜರಿ ಹೌಸ್ಫುಲ್ ಪ್ರದರ್ಶನ ಕಾಣ್ಲಿಕ್ಕತ್ತಿದ್ ಯಾವ್ದು ಗೊತ್ತಾ? ಫೈಲ್ಸ್ ಪ್ರಿಯಾಂಕಾ ಅಂಡ್ ಕೂಗುಮರಿ. ಇದನ್ನ ಡೈರೆಕ್ಟ್ ಮಾಡಿದ್ದು ಪ್ರತಾಪ್ ಸಿಂಹ ಅವರು. ನಿನ್ನೆ ಅಷ್ಟೇ ಇದ್ರ ಬಗ್ಗೆ ಮಾತಾಡಿದ್ವಿ, ನೋಡಿದ್ರಿ ನೀವು? ಈಗ ಅದರ ಪಾರ್ಟ್ 2 ಅನ್ನ ಫೈಲ್ಸ್ ಪ್ರಿಯಾಂಕಾ ಅವರೇ ರಿಲೀಸ್ ಮಾಡ್ಯಾರ. ಇದನ್ನು ಹಿಟ್ಟೇನೋ ಆಯ್ತು ಖರೆ, ಆದ್ರ ಇದನ್ನ ನೋಡ್ದವ್ರೆಲ್ಲ ಹೀರೋ ಅಂತ ತಿಳ್ಕೊಂಡಿದ್ದಂಥ ಫೈಲ್ಸ್ ಪ್ರಿಯಾಂಕಾ ಅವರಿಗೇನೆ ಬೈಲಿಕ್ ಚಾಲು ಮಾಡಿಬಿಟ್ರು. ಫಸ್ಟ್ ಸ್ಟೋರಿ ಏನಂತ ಹೇಳ್ತೀನಿ ಕೇಳ್ರಿ. ಪ್ರತಾಪ್ ಸಿಂಹ ಅವರು ಪ್ರಿಯಾಂಕಾ ಖರ್ಗೆ ಅವರಿಗೆ ಕ್ಲಾಸ್ ತಗೊಂಡಿದ್ದು ಗೊತ್ತಲ್ಲ ನಿಮಗ? ಖರ್ಗೆ ಅವರೇ, ನಿಮಗೆ ಏನಾಗಿದೆ? ITBT ಅಂತ ಖಾತೆನ ಕೊಟ್ಟಿದ್ರು ಕೂಡ ನಿಮ್ಮ ಖಾತೆನ ಹೊರತಾಗಿ ಬೇರೆದನ್ನೇ ಮಾತಾಡ್ತಿರ್ತಿರಲ್ಲ, ಏನಾಗಿದೆ ಸರ್ ನಿಮಗೆ? ಆ ಸದನದಲ್ಲಿ ಅಧಿವೇಶನ ನಡೀತಾ ಇತ್ತು ಅಂತಂದ್ರೆ ಡಾಕ್ಟರ್ ಅಶ್ವಥ್ ನಾರಾಯಣ ಅವ್ರು ಹೇಳಿದಾಗೆ ನೀವು ಪ್ರತಿಯೊಬ್ರು ಮಾತಾಡಕ್ ಎದ್ದಾಗ್ಲೂ ಕೂಡ ಮಧ್ಯದಲ್ಲಿ ಬಾಯಿ ಹಾಕಿ ಫೈಲ್ಸ್ ಪ್ರಿಯಾಂಕಾ ಆಗೋಗ್ಬಿಡ್ತೀರಿ. ಅಧಿವೇಶನ ಮುಗಿದಾದ ನಂತರ ಪ್ರತಿನಿತ್ಯನೂ ಕೂಡ ಬೊಬ್ಬೆ ಹೊಡಿತಾ ಕೂಗುಮಾರಿ ಪ್ರಿಯಾಂಕಾ ಆಗ್ಬಿಡ್ತೀರಿ, ಕೂಗುಮಾರಿ ಖರ್ಗೆ ಆಗೋಗ್ಬಿಡ್ತೀರಿ. ನೀವು ಸದನದೊಳಗಡೆ ಫೈಲ್ಸ್ ಪ್ರಿಯಾಂಕಾ, ಹೊರಗಡೆ ಬಂದ್ರೆ ಕೂಗುಮಾರಿ ಖರ್ಗೆ ಆಗ್ತೀರಿ. ಯಾಕೆ ಸರ್? ಈಗ ಅದಕ್ಕೆ ರೊಚ್ಚಿಗೆದ್ದ ಫೈಲ್ಸ್ ಪ್ರಿಯಾಂಕಾ ಅವರು ಪ್ರತಾಪ್ ಸಿಂಹನನ್ನ ನಾನು ಇಲಿ ಮಾಡ್ಬಿಡ್ತೀನಿ ಅಂತ ಹೊಂಟ್ಬಿಟ್ರು. ಪ್ರತಾಪ್ ಸಿಂಹ ಅವ್ರದ್ದು ವಿಡಿಯೋ ಹಾಕಿ ಒಂದು ಪೋಸ್ಟ್ ಮಾಡ್ಯಾರ, ಟ್ವೀಟ್ ಮಾಡ್ಯಾರ. ಏನಂತ ಓದ್ತೀನಿ ಕೇಳ್ರಿ. ಬಿಜೆಪಿಯಲ್ಲಿ ವಿಜಯೇಂದ್ರ ಹಠಾವೋ ಬಣದ ಕೈ ಮೇಲಾಗುತ್ತಿರುವಂತಿದೆ. ನಿರ್ಲಕ್ಷಿಸಲ್ಪಟ್ಟಿದ್ದ ಶ್ರೀ ವಿಜಯೇಂದ್ರ ವಿರೋಧಿ ಬಣದ ಪ್ರತಾಪ್ ಸಿಂಹ ಎಂಬ ಔಟ್ಡೇಟೆಡ್ ಅರೆಬರೆ ರಾಜಕಾರಣಿಗೆ ಬಿಜೆಪಿ ಕರ್ನಾಟಕದ IT ಸೆಲ್ ಮನ್ನಣೆ ನೀಡುತ್ತಿರುವುದು ನೋಡಿದರೆ ವಿಜಯೇಂದ್ರರ ಕುರ್ಚಿ ಕಸಿಯಲು ಬಿಜೆಪಿ IT ಸೆಲ್ ಮುಂದೆ ನಿಂತಿರುವಂತಿದೆ. ಮಾನ್ಯ BY ವಿಜಯೇಂದ್ರ ಅವರೇ, ಇದು IT ಸೆಲ್ನ ನೌಕರರಿಗೆ ವೇತನ ಏರಿಕೆ ಮಾಡದಿದ್ದಕ್ಕೆ ಉಂಟಾದ ಅಸಹನೆಯ ಪರಿಣಾಮವೇ? ಕ್ವಶನ್ ಮಾರ್ಕ್ ಹಾಕ್ಯಾರ. ಅಥವಾ ನಿಮ್ಮ ಶತ್ರುಗಳು ನಿಮ್ಮ IT ಸೆಲ್ನಲ್ಲೇ ಕುಳಿತಿದ್ದಾರೆಯೇ ಅಂತ ಹೇಳಿ ಮತ್ತೊಂದು ಕ್ವಶನ್ ಮಾರ್ಕ್. ಡಿಯರ್ ಬಿಜೆಪಿ ಕರ್ನಾಟಕ, ಈ ಪ್ರತಾಪ್ ಸಿಂಹನಲ್ಲಿ ಸಾಮರ್ಥ್ಯ, ಅರ್ಹತೆ, ಸಾಧನೆ, ಪ್ರತಿಭೆ ಇದ್ದಾವೆ ಎಂದು ನೀವು ಪರಿಗಣಿಸಿದ್ದರೆ ಅವರನ್ನೇ ರಾಜ್ಯಾಧ್ಯಕ್ಷ ಹುದ್ದೆಯಲ್ಲಿ ಕೂರಿಸಿ ಬಿಡಿ ಅಂತ ಒಂದು ಪುಗ್ಸಟ್ಟೆ ಸಲಹೆ ಕೊಟ್ಟು ಬಿಟ್ಟಾರ. ಅಷ್ಟೇ ಅಲ್ಲ, ದೇಶ ದ್ರೋಹಿಗಳಿಗೆ ಪಾಸ್ ನೀಡಿ ಪಾರ್ಲಿಮೆಂಟ್ಗೆ ಬಾಂಬ್ ಹಾಕಲು ನೆರವಾಗಿದ್ದ ದೇಶ ವಿರೋಧಿ ಸಿಂಹ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸೂಕ್ತ ವ್ಯಕ್ತಿಯಾಗಬಲ್ಲ ಅಂತ ವ್ಯಂಗ್ಯ ಬೇರೆ. ಬಿಜೆಪಿಯ RSS ಇತಿಹಾಸ ಮತ್ತು ಸಿದ್ಧಾಂತ ದೇಶದ ವಿರುದ್ಧವೇ ಇರುವುದರಿಂದ ಈ ವ್ಯಕ್ತಿ ಹೆಚ್ಚು ಅರ್ಹ. ಇದಕ್ಕಿಂತ ಕಾಮಿಡಿ ಬೇರೆ ಇಲ್ಲ. ಏತಿ ಅಂದ್ರ ಪ್ರೇತಿ ಅಂದ್ರಂತ ಹಂಗಾಯ್ತು ನೋಡ್ರಪ್ಪ ಇವ್ರದ್ದು ಕತಿ. ಲೋಕಾಗೆ ಅವರು ಹೇಳಿದ ಹಾಗೆ ನಿನ್ನ ಸಾಧನೆ ಏನೇನು ಇದಾವೆ ಅಂತ ಹೇಳು ನೋಡೋಣ. ಅದು ಬಿಟ್ಟು ಕೂಗುಮರಿ ತರ, ಕಪ್ಪೆ ತರ ವಟವಟ ಅಂತಿಯಲ್ಲ. ಅಪ್ಪನ ಹೆಸರಿಂದ ಯೋಗ್ಯತೆಗೆ ಮೀರಿದ ಹುದ್ದೆ ಪಡೆದು ಅದೇನೋ ಮಂಗನ ಕೈಯಲ್ಲಿ ಮಾಣಿಕ್ಯ ಅನ್ನೋ ತರ ಆಗಿದೆ ಈ ಮರಿಕಾಗೆ ಪರಿಸ್ಥಿತಿ. ಯವ ತಪ್ಪು ತಿಳ್ಕೊಬೇಡ್ರಪ್ಪ. ಪ್ರಿಯಾಂಕಾ ಖರ್ಗೆ ಅವರೇ, ಇದನ್ನ ನಾ ಹೇಳಿದ್ದಲ್ಲ, ಹಿಂಗ ಯಾರೋ ರೀಟ್ವೀಟ್ ಮಾಡಿದ್ದ ನಿಮಗ. ಅಬ್ಬಬ್ಬಾ, ಒಬ್ಬೊಬ್ರದ್ದು ಕಮೆಂಟ್ ನೋಡ್ಲಿಕ್ಕತ್ರ ಮಾನ ಮರ್ಯಾದೆ ಇರೋರು ಇನ್ನೊಂದು ಸಲ ಈ ಸೋಷಿಯಲ್ ಮೀಡಿಯಾ ಕಡೆ ತಲೆನೂ ಹಾಕೋದಿಲ್ಲ ಅಂತ ಅನಿಸ್ತೈತಿ. ಹುಂತ ಪರಿ ಉಗಿಲಿಕತ್ತಿದ್ರ ಅಂತೀನಿ. ಬೇಕಾದ್ರ ಒಂದು ಸಲ ಓದ್ತೀನಿ, ಈ ಟ್ವೀಟ್ಗಳನ್ನ ಸ್ವಲ್ಪ ಕೇಳಿಸ್ಕೊರಿ, ಚಲೋ ಕಿವೆ ಹಾಕೋರಿ. ಬರೀ ಇಂಥವೇ ಕಂಡೋರ್ ವಿಷಯಕ್ಕೆ ಯಾಕೆ ತಲೆ ಹಾಕ್ತೀರಾ ಸರ್? ಆ ಲೈಬ್ರರಿ ಮಾತ್ರ ಪಂಚಾಯತ್ ಸಾಮಾನ್ಯ ಸಭೆಯ ನಿರ್ಣಯದ ಹಕ್ಕನ್ನ ಕಿತ್ಕೊಂಡು ಅಲ್ಲಿ ಜೀತ ಮಾಡಿರೋ ಸಿಬ್ಬಂದಿಯ ಹೊಟ್ಟೆ ಮೇಲೆ ಹೊಡಿತಿದ್ದಾರೆ. ಅದಕ್ಕೆ ನಿಮ್ ಕೈಲಿ ಆದ್ರೆ ಕ್ರಮ ತಗೊಳ್ಳಿ, ಇಲ್ಲ ನೀವು ರಾಜೀನಾಮೆ ಕೊಟ್ಟು ಆ ಅಮ್ಮನಿಗೆ ಮಿನಿಸ್ಟರ್ ಮಾಡಿ ಅಂತ ಕಮೆಂಟ್ ಮಾಡ್ಯಾರ. ಮತ್ತೊಂದು ಕಮೆಂಟ್, ಎಲ್ಲವನ್ನು ಹೈಕಮಾಂಡ್ ನೋಡಿಕೊಳ್ಳುತ್ತದೆ ಎನ್ನುವ ಮಲ್ಲಿಕಾರ್ಜುನ ಖರ್ಗೆ ಅವರ ಸ್ಥಾನವೇನು ಪ್ರಿಯಾಂಕ್ ಅವರೇ? ಕ್ವಶನ್ ಮಾರ್ಕ್. ಕಾಂಗ್ರೆಸ್ಸಿನಲ್ಲಿ ನಿಮ್ಮ ತಂದೆಯವರ ಸ್ಥಾನವೇನು ಅಂತ ಕೇಳಲಿಕ್ಕತ್ತಾರ. ಉತ್ತರ ಐತೆ ಇದಕ್ಕ? ನಿಮ್ಮ IT ಸೆಲ್ ಸಿದ್ದರಾಮಯ್ಯರ ಮೆರವಣಿಗೆ ಮಾಡುತ್ತಾ ಅಧ್ಯಕ್ಷ DK ಶಿವಕುಮಾರ್ ಅವರನ್ನ ಕಡೆಗಣಿಸುತ್ತಿರುವುದರ ಬಗ್ಗೆ ನಿಮ್ಮ ಸಹನೆಯ ಕಟ್ಟೆ ಒಡೆದಿರುವಂತೆ ಕಾಣುತ್ತಿದೆ ಅಂತ ಮತ್ತೊಬ್ರು ಕಮೆಂಟ್ ಮಾಡ್ಯಾರ. ಇದು ಒಂಥರ ಕರೆಕ್ಟ್ ಅದ ನೋಡ್ರಪ್ಪ. ಅಲ್ಲ, ಇವ್ರ ಪಕ್ಷದಾಗೆ ಬೇಕಾದಷ್ಟೈತಿ. ಸಿದ್ದರಾಮಯ್ಯವರ ಬಣ ಮತ್ತ DKಶಿ ಬಣ ಅಂತ ಹೇಳಿ ಹೊಡೆದಾಡ್ಕೊಳ್ಳಿಕತ್ತಾರ. ಮಲ್ಲಿಕಾರ್ಜುನ ಖರ್ಗೆ ಅದೇ ಇವ್ರಪ್ಪ, ಅವ್ರು ನೋಡಿದ್ರ ನಂಗೂ ಇದಕ್ಕೂ ಏನು ಸಂಬಂಧನೇ ಇಲ್ಲ, ಹೈಕಮಾಂಡ್ ಅವರೆಲ್ಲ ನೋಡ್ಕೋತಾರ ಅಂತ ಅಂದ್ಬಿಟ್ರು. ಫೈಲ್ಸ್ ಸಾರಿ ಪ್ರಿಯಾಂಕಾ ಖರ್ಗೆ ಅವರು ಯೋಚನೆ ಮಾಡ್ಬೇಕಾಗಿರೋದು ಇದ್ರ ಬಗ್ಗೆ ಅಲ್ಲೇನ್ರಿ? ನಿಮ್ಗೆ ಯಾಕ್ರಿ ಸ್ವಾಮಿ ಬಿಜೆಪಿ ಅವ್ರ ಚಿಂತಿ?
ಆದ್ರೂ ಪ್ರಿಯಾಂಕಾ ಖರ್ಗೆ ಅವರು ಬಹಳ ಬುದ್ಧಿವಂತರದಾರೆ. ಅವ್ರು ಏನಿದ್ರು ಈ ಪ್ರಚಾರದಾಗಿರುವಂತಹ ನಾಯಕರ ಬಗ್ಗೆ ಅಷ್ಟೇ ಮಾತಾಡ್ತಾರೆ ನೋಡ್ರಿ. ಯಾಕೆ ಹೇಳ್ರಿ, ಅವ್ರ ಜೊತೆ ನಮಗೂ ಇಷ್ಟು ಪ್ರಚಾರ ಸಿಗ್ಲಿ ಅಂತ ಹೇಳಿ ಲೆಕ್ಕಾಚಾರ. ಅವ್ರು ಭಯಂಕರ ಬುದ್ಧಿವಂತರು ಬಿಡ್ರಪ್ಪ. ಹೌದು ಪ್ರಿಯಾಂಕಾ ಖರ್ಗೆ ಅವ್ರಿ, ನಿಮ್ಮ ಸರ್ಕಾರ ಅಕ್ಕಿ ಕೊಡ್ತೀನಂತ ಹೇಳಿ ಲಾರಿ ಬಾಡಿಗೆ ಕೊಡ್ಲಾರ್ದೆ ಅವ್ರ ಹೊಟ್ಟಿ ಮೇಲೂ ಕಲ್ ಹಾಕ್ಲಿಕ್ಕತ್ತಾರ. ಇದೆಲ್ಲ ನಿಮ್ಗೇನ್ರಿ ಸ್ವಲ್ಪ ಗೊತ್ತಾಗೈತೋ ಇಲ್ಲ? ಮತ್ತ ಮೊದಲ ಇದನ್ನ ಸರಿ ಮಾಡಿಸ್ರಿ. ಮಾಡೋ ಕೆಲ್ಸ ಬಿಟ್ಟು ಬ್ಯಾಡದೆ ಇರುವುದೆಲ್ಲ ಮಾತಾಡೋದೇ ಆಯ್ತ್ರಪ್ಪ. ಏನಂತೀನಿ, ಮೊದಲ ನಿಮ್ಮ ಟ್ವೀಟಿಗೆ ಮಂದಿ ಹೆಂಗ್ ಉತ್ತರ ಕೊಟ್ಟಾರ, ಹೆಂಗ್ ಕಮೆಂಟ್ ಮಾಡ್ಯಾರ ಅಂತ ಹೇಳಿ ಸ್ವಲ್ಪ ಓದ್ಕೋರಲ್ಲ ನೋಡ್ರಿ. ಯಾರೇ ಸೂಕ್ಷ್ಮ ಮನಸ್ಸಿನವ್ರು ಇದ್ರು ಅಂದ್ರ, ಮನ್ಸಿಗೆ ಹಚ್ಕೊಳ್ಳೋರು ಇದ್ರಂದ್ರ ಇದನ್ನೆಲ್ಲಾ ನೋಡಿ ತಮ್ಮ ಏನ ಮಾಡ್ಕೊಂಡ್ ಬಿಡ್ತಿದ್ರು. ಖರೆ ಹೇಳ್ತೀನಿ ನಾ. ಯಪ್ಪ ಏನಂತೀರಿ, ಒಬ್ಬೊಬ್ರು ಮಹಾನುಭಾವರದಾರ ನೋಡ್ರಪ್ಪ. ಅಲ್ಲೊಬ್ರು ದೆಹಲಿದಾಗ ಮಾಜಿ ಸಿಎಂ ಅಂತ ಪುಣ್ಯಾತ್ಮ ಸ್ವಾತಂತ್ರ್ಯ ಬಂದಿದ್ದು 1950 ಅಂತ ಅಂದ್ಬಿಡ್ತಾರ. ये काम हमें आजादी के बाद कर लेना चाहिए था। 1950 में जैसे ही देश आजाद हुआ था, 1950 में जैसे ही देश आजाद हुआ ಇನ್ನು ಇಲ್ಲಿ ನೋಡಿದ್ರ ರಾಹುಲ್ ಗಾಂಧಿ ಅವ್ರವ್ವ ಸೋನಿಯಾ ಗಾಂಧಿ ಅವರು KGF ಲೆವೆಲ್ನ್ಯಾಗ ಕನಸು ಕಾಣ್ಲಿಕತ್ತಾರೆ. ಸುಮ್ಮನಾಲ್ ಬಿಡ್ರಿ. ಉಸಿರ ಕೊನೆಯಲ್ಲಿ ಮಾತು ನೆನಪಿರಲಿ, ಮುಳ್ಳು ಹಾದಿಯೇ ಸಿಗುವುದು ಜಗದಲ್ಲಿ, ಧರೆಯೇ ಉರಿದು ನಿಂತರು ಸಾಗಿ ಬಾ, ಹಠವ ಬಿಡದೆ ಎದುರು ನಿಲ್ಲು ಬಾ ಅಂತ ಹೇಳಿ ಏನ್ ಡೈಲಾಗ್ ಹೊಡೆದಿತ್ತು. ಈ ಪ್ರಪಂಚದಲ್ಲಿರೋ ಬಂಗಾರನೆಲ್ಲ ನಿನಗ್ ತಂದು ಕೊಡ್ತೀನಮ್ಮ. ನನಗೆ ಬದುಕ್ತು ನನಗೆ ಗೊತ್ತಿಲ್ಲ, ಆದ್ರೆ ಸಾಯುವಾಗ ಅದೇ ಪ್ರಬಲನಾಗಿ ದೊಡ್ಡ ಶ್ರೀಮಂತನಾಗಿ ಸಾಯ್ಬೇಕು. ऐसी मशीन लगाऊंगा, इस साइड से आलू घुसेगा, उस साइड से सोना निकलेगा. ನೋಡಿದ್ರೆ ಒಂದು ದಿನ KGF ರಾಕಿ ಭಾಯ್ ಥರಾನೇ ಥೇಟ್ ನಮ್ಮ ರಾಹುಲ್ ಗಾಂಧಿನೂ ಆಲೂಗಡ್ಡೆದಾಗ ಚಿನ್ನ ತೆಗೆದ ಹಿಂಗ ಬರ್ಲಿಲ್ಲ ಅಂದ್ರೆ ಕೇಳ್ರಿ ಅವ್ ಬಂದೇ ಬರ್ತಾರ ಅಂತೀನಿ ನಾನು. ಆಲೂಗಡ್ಡೆ ಚಿನ್ನ ಅಂತ ಅನ್ಕೊಳ್ತ ಈ ಇಂಪಾರ್ಟೆಂಟ್ ವಿಷಯನೇ ಮರ್ತೇ ನೋಡ್ರಪ್ಪ. ಹೇಳ್ತೀನಿ ಕೇಳ್ರಿ. ಯೋಗಿ ನಾಡನ್ಯಾಗ ಒಬ್ಬ ಮುಲ್ಲಾನ ಮನಿಗೆ ಯೋಗಿಜಿ ಬುಲ್ಡೋಜರ್ ನುಗ್ಗಿ ಬಿಟ್ಟೈತಿ. ಇದೇನು ಹೊಸದೇನ್ರಿ ಮನಾರ್ಸಲ ಆಗೈತಿ ಅಂತಂದ್ರೆ ನೀವ ಹೊಸದು ಬುಲ್ಡೋಜರ್ ಆಕ್ಷನ್ ಅಲ್ರಪ್ಪ. ಈ ಮುದಿ ಮುಲ್ಲಾ ಅಂಡ್ ಮತ್ತ ಈಕಿ ನೋಡ್ರಿ. ಆಕ್ಚುಲಿ ಇವನ ಹೆಸರ ಮೊಹಮ್ಮದ್ ಜಮಾಲುದ್ದೀನ್. ಮೊದಲು ಹಿಂದೂನೇ ಆಗಿದ್ದ ಅಂತ ಘನಶ್ಯಾಮ್ ಅಂತ ಹೆಸರಿತ್ತಂತ. ಆಮೇಲೆ ಮತಾಂತರ ಆಗಿ ಜೊತೆಗೆ ಇಡೀ ಕುಟುಂಬನೇ ಇಸ್ಲಾಮಿಕ್ ಕನ್ವರ್ಟ್ ಮಾಡ್ಯಾನ. ಇವನ ಕೆಲಸ ಏನಂತ ಹೇಳ್ತೀರಿ ಕೇಳ್ರಿ. ಈ ಹಿಂದೂ ಹುಡುಗಿಯರನ್ನ ಟ್ರ್ಯಾಪ್ ಮಾಡಿ ಇಸ್ಲಾಮಿಕ್ ಕನ್ವರ್ಟ್ ಮಾಡುದ ಇವನ್ ಕೆಲಸ ಅಂತ. ಅದಕ್ಕಂತ ಹೇಳಿ ಗಲ್ಫ್ ದೇಶದಿಂದ 1,000 ಕೋಟಿಕಿನ ಹೆಚ್ಚು ರೊಕ್ಕಾನೂ ಬಂದೈತಂತಿಲ್ಲಿ. ಈಗ ಸಿಕ್ಕಾಕೊಂಡ್ಬಿಟ್ಟಾನೆ. ಯಾ ಅಲ್ಲಾ ಏ ಕ್ಯಾ ಹುವಾ, ಹಿಂಗೆಲ್ಲ ಆದ್ರೆ ಹೆಂಗ? ಘನಶ್ಯಾಮ್ ಜಲಾಲುದ್ದೀನ್ ಆದ ಆಗ್ಲಿ ಬಿಡ್ರಿ, ಹಾಳಾಗ್ ಹೋಗ್ಲಿ. ಆದ್ರ ಆ ಹುಡುಗಿಯರ್ ಮಾಡಿದ್ದೇನ್ ಹೇಳ್ರಿ? ಯಪ್ಪ, ಇಂಥ ಎಷ್ಟೋ ಮಂದಿ ಅದಾರ ದೇಶದಾಗ. ಯಾಕೆ ಇಂಥವ್ರ ಸಂಖ್ಯೆನೆ ಜಾಸ್ತಿ ಆಗ್ಲಿಕ್ಕತ್ತದಂದ್ರ ಇದಕ್ಕ ನೋಡ್ರಪ್ಪ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.